ವಿದ್ಯಾರ್ಥಿಗಳ ಭವಿಷ್ಯ ಬದಲಿಸೋ ಟರ್ನಿಂಗ್ ಪಾಯಿಂಟೇ ಎಸ್ಎಸ್ಎಲ್ಸಿ ಎಕ್ಸಾಮ್. ಇದೀಗ 33% ಮಾರ್ಕ್ಸ್ ತಗೊಂಡ್ರೂ ಪಾಸ್ ಆಗಬಹುದು. ಆದರೆ ಸರ್ಕಾರದ ನಡೆಗೆ ಪೋಷಕರು ಕೆರಳಿ ಕೆಂಡವಾಗಿದ್ದಾರೆ. ಎಸ್ಎಸ್ಎಲ್ಸಿ ತೇರ್ಗಡೆಗೆ ಹೊಸ ಮಾನದಂಡ. 33% ಅಂಕ ಪಡೆದ್ರೂ ಪಾಸ್. ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಉತ್ತೀರ್ಣಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಹೊಸ ಮಾನದಂಡ ಮಾಡಿದೆ. ಇಷ್ಟು ವರ್ಷ ಎಸ್ಎಸ್ಎಲ್ಸಿ ಪಾಸ್ ಆಗ್ಬೇಕಂದ್ರೆ ಎಲ್ಲಾ ವಿಷಯಗಳಲ್ಲೂ 35 ಅಂಕ ಪಡಿಬೇಕಿತ್ತು. ಆದರೆ ಇದೇ ಅಂಕವನ್ನ 30ಕ್ಕೆ ಇಳಿಸಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಹೊಸ ರೂಲ್ಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ಪಾಸ್ ಆಗಲಿದ್ದಾರೆ. ಓವರ್ ಆಲ್ ಪಾಸಿಂಗ್ ಮಾರ್ಕ್ಸ್ 33%ಕ್ಕೆ ಕಡಿತ ಮಾಡಲಾಗಿದೆ. ಅಂದ್ರೆ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 206 ಅಂಕ ಪಡೆದರೆ ಪಾಸ್ ಆಗಲಿದ್ದಾರೆ. ಈ ಹಿಂದೆ ಪಾಸಿಂಗ್ ಮಾರ್ಕ್ಸ್ 35%ರಷ್ಟಿತ್ತು. ಉತ್ತೀರ್ಣರಾಗಲು ಪ್ರತಿ ವಿಷಯದಲ್ಲೂ 35 ಅಂಕ ಪಡಿಬೇಕಿತ್ತು. ಈಗ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದರೆ ಉತ್ತೀರ್ಣರಾಗ್ತಾರೆ. ಸರ್ಕಾರದ ಇದೇ ನಿರ್ಧಾರಕ್ಕೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. 16 ಸೌಲಭ್ಯ ನೀಡಿ ಅಂಕ ಕಡಿಮೆ ಮಾಡ್ತಿರೋದು ಹಾಸ್ಯಾಸ್ಪದವಾಗಿದೆ. ಇದರಿಂದ ಶಿಕ್ಷಣದ ಗುಣಮಟ್ಟ ಕಡಿಮೆಯಾಗುತ್ತೆ ಅಂತಾರೆ ಹುಬ್ಬಳ್ಳಿಯಲ್ಲಿನ ಪೋಷಕರು. ಎಲ್ಲ ಡಿಪೆಂಡ್ ಅಪಾನ್ ಏನಾಗ್ಬಿಡ್ತಾರೆ ಅಂತಂದ್ರೆ ಚಲೋತ್ನಂಗೆ ಕಲಿಸೋರು ಚಲೋತ್ನಂಗೆ ಮಾಡೋರು ಇದನ್ನೆಲ್ಲ ಹೇಳ್ಕೊಟ್ಟಾಗ ಇದನ್ನೆಲ್ಲ ಇದು ಮಾಡಿದಾಗ 40% ಏರಿಸ್ಬೇಕಾಗಿತ್ತು ಹೊರತು 35ರಿಂದ 30% ಮಾಡಬಾರ್ದಾಗಿತ್ತು. ಯಾಕಂದ್ರೆ 40% ಮಾಡಿದಾಗ ಏನಾಕತಿ, ಗುರುಗಳಿಗೂ ಒಂದು ಜವಾಬ್ದಾರಿ ಇರ್ತೈತಿ, ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಮಾಡ್ಬೇಕಂತ ಜವಾಬ್ದಾರಿ ಇರುತ್ತೆ. ಇತ್ತ ಮೈಸೂರಿನಲ್ಲೂ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಇದರಿಂದ ಮಕ್ಕಳ ಜ್ಞಾನಾರ್ಜನೆಗೆ ಸಮಸ್ಯೆಯಾಗಲಿದೆ ಅಂತ ಸರ್ಕಾರದ ನಿರ್ಧಾರವನ್ನೇ ಟೀಕಿಸಿದ್ದಾರೆ. ಸರ್, ಇದನ್ನು ಮಾಡಬಾರ್ದು. ಖಂಡಿತ ಮಕ್ಕಳಿಗೆ ಭವಿಷ್ಯದಲ್ಲಿ ತುಂಬ ತೊಂದರೆ ಆಗುತ್ತೆ. ಏನಕ್ಕೆ ಅಂದರೆ ಈಗಲೇ ಕಾಂಪಿಟೇಷನ್ ದುನಿಯಾ ಇದು. ಸ್ಟಡೀಸಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ 100 ಔಟ್ ಆಫ್ 100 ತೆಗೆಯುವಂಥ ಕೇಪಬಿಲಿಟಿ ಇದೆ ಮಕ್ಕಳಿಗೆ. ಆದ್ದರಿಂದ 35 ಏನಿದೆ ಅದು ಕರೆಕ್ಟು. 33-30ಕ್ಕೆ ಹೋದರೆ ಮಕ್ಕಳೇನು ಮಾಡ್ತಾರೆ, ಮಲಿಕೊಂಡು ಓದೋಕ್ಕೆ ಶುರು ಮಾಡಿಬಿಡ್ತಾರೆ. 33 ತಾನೇ ನಾವು ಪಾಸ್ ಮಾಡ್ಬೋದು ಅಂತ. ಅವಾಗ ಏನಾಗುತ್ತೆ, ಓದೋದು ಒಂದು ಸ್ಟ್ಯಾಂಡರ್ಡ್ ಆಫ್ ಇದಿರ್ತದಲ್ಲ, ಅದು ಕಡಿಮೆ ಆಗ್ತಾ ಬರ್ತದೆ. ಅದನ್ನು ಪುನಃ ಪರಿಶೀಲಿಸಬೇಕು ಅಂತ ನಮ್ಮ ಅಭಿಪ್ರಾಯ. ಅಷ್ಟಕ್ಕೂ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 33% ಅಂಕ ಪಡೆದವರು ಪಾಸ್ ಆಗ್ತಿದ್ರು. ಹೀಗಾಗಿ ಅಲ್ಲಿ ಪಾಸಿಂಗ್ ಸಂಖ್ಯೆ ಹೆಚ್ಚಿದೆ. ಅದೇ ಕ್ರಮವನ್ನ ಈಗ ರಾಜ್ಯ ಸರ್ಕಾರವೂ ಅಳವಡಿಸಿಕೊಂಡಿದೆ. ಇಷ್ಟಾದರೂ ಈ ಸಂಬಂಧ ಆಕ್ಷೇಪಣೆ, ಅಭಿಪ್ರಾಯ ಸಲ್ಲಿಸಲು 15 ದಿನ ಕಾಲಾವಕಾಶ ನೀಡಿದೆ. ಮೈಸೂರಿನಿಂದ ರಾಮ್, ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ವಿನಯ್, ಟಿವಿ9 ಬೆಂಗಳೂರು.